ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ಶುಕ್ರವಾರ, ಈ ದಿನದ ಒಂದು ಅಭಿಷೇಕ ಯಲ್ಲಮ್ಮ ದೇವಿಯವರಿಗೆ ಆಗ್ತಾ ಇತ್ತು. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿಕೊಂಡು ತುಂಬ ಖುಷಿ ಆಯ್ತು ನನಗೆ. ಮತ್ತು ಪ್ರತಿದಿನ ನಾನು ಇವಾಗ ಧನುರ್ಮಾಸದ ಪೂಜೆಗೆ ಅಂತಲೇ ಇಲ್ಲಿ ದೇವಸ್ಥಾನಕ್ಕೆ ಅಮ್ಮನವ್ರ ದರ್ಶನಕ್ಕೆ ಬರ್ತಾ ಇದ್ದೀನಿ. ಮತ್ತು ಮನಸ್ಸಿಗೆ ಏನೋ ಒಂದು ಖುಷಿ ಹಿತ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತೀನಿ. ಆಮೇಲೆ ಏನೋ ಎನರ್ಜಿ ಇರುತ್ತೆ ಅಂತಲೇ ಹೇಳ್ತೀನಿ. ಅಂದರೆ ಒಂದು ಒಳ್ಳೆಯದು ಯಾವಾಗಲೂ ಮನಸ್ಸು ಬಯಸುತ್ತೆ, ಒಳ್ಳೆಯದನ್ನು ಯೋಚನೆ ಮಾಡುತ್ತೆ ಅಂತ ದೇವಸ್ಥಾನದಲ್ಲಿ ಬಂದಾಗ ಹಾಗೇ ಅಲ್ವಾ ಎಲ್ರಿಗೂ. ಒಂದು ಧೂಪ ದೀಪದ ಒಂದು ಘಮ, ಒಂದು ನಿಂಬೆಹಣ್ಣಿನ ಆರತಿಗಳ ಒಂದು ಘಮ, ಏನು ಅಮ್ಮನವ್ರಿಗೆ ಅಭಿಷೇಕ ಮಾಡ್ತಾ ಇದ್ದಾಗ ಆ ಒಂದು ಅಭಿಷೇಕ ಮತ್ತು ಸಾಂಬ್ರಾಣಿ ಅದೆಲ್ಲನೂ ಒಂದು ಘಮ ಪರಿಮಳ ಮತ್ತು ನಾದ ಸ್ವರಗಳು, ಏನು ಗಂಟೆ ನಾದ ಸ್ವರಗಳು ಅದೆಲ್ಲ ಇರುತ್ತಲ್ಲ, ನಮ್ಮ ಮನಸ್ಸಿಗೆ, ನಮ್ಮ ಕಿವಿಗೆ, ನಮ್ಮ ಬಾಡಿ ಸುತ್ತಲೂ, ಒಂದು ದೇವಸ್ಥಾನದ ಸುತ್ತಲೂ ಒಂದು ಏನು ಅಂದರೆ ಹೆವಿ ಒಂದು ಪಾಸಿಟಿವ್ ಔರಾನ ಕ್ರಿಯೇಟ್ ಮಾಡುತ್ತೆ. ಅಲ್ಲಿ ಅಕ್ಕಪಕ್ಕ ಸುತ್ತಮುತ್ತ ಯಾವುದೇ ಒಂದು ದುಷ್ಟ ಶಕ್ತಿಗಳು, ಎನರ್ಜಿಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಗಂಟೆ ಶಬ್ದ ಮಾತ್ರ ಕೇಳಿದ್ರೆ ಕೂಡ ಎಂಥ ನೆಗೆಟಿವ್ ಇದ್ರೂ ಹೆದರ್ಕೊಂಡು ಓಡಿ ಹೋಗುತ್ತೆ. ಎಂಥ ದುಷ್ಟ ಶಕ್ತಿ ಕೂಡ ಹೆದರ್ಕೊಂಡು ತಾಳಕ್ಕಾಗ್ದಲೇ, ಬಾಧೆ ತಾಳಕ್ಕಾಗ್ದಲೇ ಹೆದರ್ಕೊಂಡು ಹೊರಟೋಗುತ್ತೆ. ಆ ಒಂದು ಘಂಟಾನಾದದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿನೇ ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ಈ ಘಂಟಾನಾದ, ಮಂಗಳ ಸ್ವರಗಳು, ನಾದ ಸ್ವರಗಳು ಇವೆಲ್ಲನೂ ಒಂದು ಮಹಾಮಂಗಳಾರತಿ ಆಗಬೇಕಾದ್ರೆ, ಆ ಮಂಗಳ ಸ್ವರ ನಾದ ಸ್ವರಗಳು ಮೊಳಗ್ತಾ ಇರಬೇಕಾದ್ರೆ ಮೈಯಲ್ಲಿ ಏನೋ ಒಂದು ಶಕ್ತಿ ನಮಗೆ ಬರ್ತಾ ಇದೆಯೇನೋ, ಮೈಯಲ್ಲಿ ಏನೋ ಒಂದು ನಮಗೇ ಗೊತ್ತಿಲ್ಲದ ಒಂದು ಶಕ್ತಿ ಸೇರ್ಕೊಳ್ತಾ ಇದೆಯೇನೋ ಅನ್ನೋ ಥರ ಒಂದು ತುಂಬ ಒಂದು ಸುಂದರವಾದ ಒಂದು ಅನುಭವ ಆಗತ್ತೆ ಅಂತ ಹೇಳ್ತೀನಿ. ಮೈಯೆಲ್ಲ ತೂಗೋ ಥರ ಆಗುತ್ತೆ, ಉಯ್ಯಾಲೆ ಆಡೋ ಥರ ಮೈಯೆಲ್ಲ ಆಗುತ್ತೆ. ಹಾಗೆ ಕೆಲವೊಂದು ಸಾರಿ ಅಮ್ಮನವರ ಅಭಿಷೇಕ ಮಹಾಮಂಗಳಾರತಿ ನೋಡಿದಾಗ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕಿ ಬರುತ್ತೆ. ಈ ಸೌಂದರ್ಯ, ಈ ಒಂದು ಶಕ್ತಿ ಎಲ್ಲಿ ಈ ಬ್ರಹ್ಮಾಂಡದಲ್ಲಿ ಯಾರಿಗೂ ಇಲ್ಲ. ಇಷ್ಟೊಂದು ಈ ಒಂದು ಪ್ರಪಂಚ, ಒಂದು ಯೂನಿವರ್ಸ್ನ ಒಂದು ತಾಯಿ ಜನ್ಮ ಕೊಟ್ಟು, ನಮಗೆಲ್ಲ ಜನ್ಮ ಕೊಟ್ಟು, ನಾವು ಬಂದಿರೋದು ಆ ತಾಯಿ ಆಶೀರ್ವಾದದಿಂದ. ಏನೇ ಒಂದು ಗರಿಕೆ ಹುಲ್ಲು ಕೂಡ ಅಲ್ಗಾಡಬೇಕು ಅಂದ್ರೆ ಆ ತಾಯಿ ಅಪ್ಪಣೆಯಿಂದಾನೆ, ಜಗನ್ಮಾತೆ ಅಪ್ಪಣೆಯಿಂದ. ಎಲ್ಲ ಒಂದು ನಶ್ವರ, ನಾನು ನಂದು ಅನ್ನೋದು ಒಂದು ನಶ್ವರ ಅನಿಸುತ್ತೆ. ಆ ಅಮ್ಮನ ಮುಂದೆ ನಾವು ಒಂದು ಚಿಕ್ಕ ಮಗು ಅಷ್ಟೇ, ಒಂದು ಆ ಅಮ್ಮನಿಗೆ ಕಾಲಿನ ಧೂಳು ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ಹಾಗಾಗಿನೇ ಒಂದು ಅಮ್ಮನ ಹತ್ರ ಬಂದಾಗ, ಜಗನ್ಮಾತೆ ದರ್ಶನ ಮಾಡಿದಾಗ, ನಾನು ನಿನ್ನ ಮಗು, ನನ್ನ ರಕ್ಷಣೆ ಮಾಡು, ಕಾಪಾಡು ಅಂತ ಒಂದು ಮನಸ್ಸಲ್ಲಿ ಒಂದು ಬೇಡಿಕೆ ಕೋರಿಕೆಗಳ್ನ ಇಟ್ಕೊಳ್ತಾ ಇರ್ತೀವಿ. ಅಷ್ಟೇ ಬಿಟ್ಟರೆ ಇನ್ನೇನು ಕೇಳೋವಷ್ಟು ಇಲ್ಲ. ಆ ಜಗನ್ಮಾತೆ ಮಡ್ಲಲ್ಲಿ ನಾವು ಇದ್ದರೆ ಸಾಕು, ಆ ಜಗನ್ಮಾತೆ ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಹೇಳ್ತೀನಿ. ಅದರ ಜೊತೆಗೆ ನಮಗೆ ಒಂದು ಭಗವಂತ ಏನು ಜ್ಞಾನ ವಿದ್ಯೆ ಮತ್ತು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಕರ್ಮಗಳನ್ನ ನಾವು ಮಾಡ್ತಾ ಹೋಗಬೇಕು. ಪೂಜೆನೂ ಮಾಡೋದ್ರ ಜೊತೆಗೆ ಒಂದು ಈ ಕಲಿಯುಗದಲ್ಲಿ ಏನು ಒಂದು ವಿದ್ಯೆ, ಒಂದು ಉದ್ಯೋಗ, ಒಂದು ವೃತ್ತಿ ಏನಿರುತ್ತೆ ಅದನ್ನು ನಾವು ಖಂಡಿತವಾಗ್ಲೂ ಮಾಡಿಕೊಂಡು ಹಾರ್ಡ್ ವರ್ಕ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ. ದಾನ ಧರ್ಮ, ದಯೆ, ಕರುಣೆ, ಮಮತೆ, ಪ್ರೀತಿ, ವಾತ್ಸಲ್ಯ ಮತ್ತು ಜವಾಬ್ದಾರಿಗಳು ಇದನ್ನೆಲ್ಲನೂ ನಿಭಾಯಿಸ್ಕೊಂಡು, ನಾನು ನನ್ನದು ಅಂತ ಅಂದನೆ ಆಸ್ತಿ ಅಂತಸ್ತು ನೋಡ್ದೇನೆ ಪ್ರತಿಯೊಬ್ಬರನ್ನು ಕೂಡ ಸಮನಾಗಿ ನಾವು ಕಾಣಬೇಕು. ಭೇದ ಭಾವ ಮಾಡಬಾರ್ದು. ಮನೆಗೆ ಯಾರು ಅತಿಥಿಗಳು ಬಂದಾಗ ಅವ್ರಿಗೆ ನಾವು ಸತ್ಕಾರ ಮಾಡಬೇಕು. ನಮ್ಮ ಮನೆಗೆ ಶತ್ರುಗಳು ಬಂದರೂ ಕೂಡ ಅವ್ರಿಗೆ ನಾವು ಅನ್ನ ನೀರು ಖಂಡಿತವಾಗ್ಲೂ ಕೊಡಬೇಕು. ಮತ್ತು ಯಾರೇ ಇದ್ರೂ ನಮ್ಮ ಶತ್ರುಗಳು ನಮಗೆ ಕೇಡು ಬಯಸಿದಾಗ್ಲೂ ಅವರು ಶರಣಾಗತಿ ಆದಾಗ ಅವ್ರ ಮೇಲೆ ಕರುಣೆ ತೋರಿಸ್ಬೇಕು, ಅವ್ರು ಮಾಡಿರೋ ತಪ್ಪುಗಳನ್ನು ಕ್ಷಮಿಸಬೇಕು ಅನ್ನೋದು ಇಷ್ಟೇ ಒಂದು ಯೂನಿವರ್ಸ್, ಒಂದು ಪ್ರಕೃತಿ ನಮಗೆ ಹೇಳಿಕೊಟ್ಟಿರೋದು. ಅದರ ಜೊತೆಗೆ ಪ್ರಕೃತಿನ ಕೂಡ ನಾವು ತುಂಬ ಸುಂದರವಾಗಿ ಕಾಪಾಡ್ಕೊಂಡು ಹೋಗಬೇಕು ಅಂತ ಕೂಡ ಹೇಳ್ತೀನಿ. ಇವಾಗ ನೋಡಿ, ಶುಕ್ರವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟು ಶುಕ್ರವಾರ ಬೆಳಗ್ಗೆ ಶಾವಿಗೆ ಪಾಯಸ ಮತ್ತು ಪುಳಿಯೋಗರೆ ಮಾಡಿದೆ.
ನನಗೆ ಗೊತ್ತಿಲ್ಲ ಏನು ಮಾಡಲಿ ಬ್ರೇಕ್‌ಫಾಸ್ಟು ಅಂತ ಅಂದ್ಕೊಂಡು ದೇವಸ್ಥಾನದಿಂದ ಬಂದೆ ನಾನು. ಮನೆಗೆ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಸರಿ ಪುಳಿಯೋಗರೆ ಮಾಡೋಣ ಅಂದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಪಾಯಸ ಏನು ಯಾವತ್ತೂ ಮಾಡಲ್ಲ. ಆದರೆ ಯಾಕೆ ಇವತ್ತು ನನಗೆ ಗೊತ್ತಿಲ್ದಂಗೆ ಶಾವಿಗೆ ಪಾಯಸ ಕೂಡ ಮಾಡಿಬಿಟ್ಟೆ. ಮಧ್ಯಾಹ್ನ ಊಟಕ್ಕೆ ಮಾಡ್ತೀನಿ, ಆದರೆ ಇವತ್ತು ಬೆಳಗ್ಗೆನೇ ಮಾಡಿಬಿಟ್ಟಿದ್ದೀನಿ, ನನಗೆ ಗೊತ್ತಿಲ್ಲ. ತುಂಬ ರುಚಿಯಾಗಿತ್ತು ಬ್ರೇಕ್‌ಫಾಸ್ಟ್ ಕೂಡ ಅಂತ ಹೇಳ್ತೀನಿ. ಆಮೇಲೆ ತದನಂತರ ಇದು ನೋಡಿ, ಗುರುವಾರದ ದಿವಸ ದೇವ್ರ ಮನೆ ಎಲ್ಲ ನಾನು ತೊಳೆದು ಒಂದು ಸ್ವಚ್ಛ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ದೇವ್ರ ವಿಗ್ರಹಗಳನ್ನ ತೆಗೆದು ಹೊರಗಡೆ ಇಟ್ಟಿದ್ದೀನಿ. ನಾನು ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಎವ್ರಿ ಟೈಮ್. 15 ಡೇಸ್ಗೆ ಒಂದು ಸಾರಿ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ದೇವ್ರ ಸಾಮಗ್ರಿಗಳು, ಫೋಟೋಗಳು ಇಷ್ಟೊಂದಿದೆ ನಮ್ಮ ಮನೆ. ದೇವ್ರ ಮನೆ ಐಟಮ್ಸು, ಒಂದು ಫೋಟೋಸು, ವಿಗ್ರಹಗಳು ಅದೆಲ್ಲನೂ ಎಲ್ಲ ಹೊರಗಡೆ ಇಟ್ಟಿದ್ದೀನಿ ನೋಡಿ. ಹೊಸಲಿಗೆ ಈ ಥರ ಒಂದು ಸುಂದರವಾಗಿ ಪೇಂಟಿಂಗ್ ಮಾಡಿದ್ದೀನಿ. ಆಮೇಲೆ ನಮ್ಮ ದೇವ್ರ ಮನೆ ಈ ಥರ ಇದೆ ಅಂತ ಹೇಳ್ತೀನಿ. ಆಮೇಲೆ ಹೊರಗಡೆ ಬಾಗಿಲು ಕೂಡ ಒಂದು ಚಿಕ್ಕದಾಗಿ ರಂಗೋಲಿ ಹಾಕಿದೆ. ಗಾಳಿ ಬರ್ತಾ ಇದೆ ತುಂಬ. ಬೆಳಗ್ಗಿನ ಒಂದು ಸುಂದರವಾಗಿರೋ ಒಂದು ಸೂರ್ಯನ ಕಿರಣಗಳು, ಆಮೇಲೆ ಚುಮು ಚುಮು ಚಳಿ ಇದೆ. ಈ ಸೂರ್ಯನ ಕಿರಣ ಬಿಸಿಲು ಇದ್ದರೂ ಕೂಡ ಚಳಿ ಅಂತೂ ತುಂಬಾ ಇದೆ ಬೆಂಗಳೂರಲ್ಲಿ. ಇನ್ನೂ ಏನು ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಏನು ಅಂತಲೂ ಗೊತ್ತಿಲ್ಲ ನೋಡಿ. ತುಳಸಿ ಕಟ್ಟೆ ಪೂಜೆ ಕೂಡ ಮಾಡಿದ್ದೀನಿ. 2 ಗಂಧದ ಕಡ್ಡಿ ಕೂಡ ನಾನು ಅಂಟಿಸಿದ್ದೀನಿ ಅಂತ ಹೇಳ್ತೀನಿ. ಇಷ್ಟೇ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿರೋದು. ನಮ್ಮ ಈಶಾನಿ ಕೂಡ ಅವಳನ್ನ ಕೇಜಲ್ಲಿ ಹಾಕಿದ್ದೀನಿ. ಅವಳು ಬೆಳಗ್ಗೆ ವಾಕಿಂಗು 5:30ಗೆ ಅವಳು ಎದ್ದಿರ್ತಾಳೆ. 4 ಗಂಟೆಗೆಲ್ಲನೂ ಎದ್ದಿರ್ತಾಳೆ. ಅವಳದು ವಾಕಿಂಗ್ ಆಯಿತು, ಬ್ರೇಕ್ಫಾಸ್ಟ್ ಆಯಿತು. ಅವಳನ್ನ ಇಲ್ಲಿ ಪೂಜೆ ಆಗೋವರೆಗೂ ಅಲ್ಲೇ ಇರುವಂತ ಅವಳನ್ನ ಕೂರಿಸಿದ್ದೀನಿ. ಕೂತ್ಕೊತಾಳೆ, ಹೇಳಿದ ಮಾತು ಕೇಳ್ತಾಳೆ. ನೋಡಿ ಕೋಲಿನ ತೊಗೊತೀನಿ ಇವಾಗ. ಯಾಕೆಂದರೆ ವಾಲ್ ಟೈಲ್ಸ್ ಏನಿದೆಯಲ್ಲ ಗ್ರಾನೈಟ್ದು ಅಂದ್ಕೊಳ್ತೀನಿ, ಅದು ಸೋಪ್ ಹಾಕಿ ನೀರು ಹಾಕಿ ಒರೆಸಿದ್ರೆ ಏನಾಗುತ್ತೆ, ಈ ಗ್ಲಾಸ್ ಮೇಲೆ ಹೇಗೆ ನಾವು ನೀರು ಹಾಕಿ ಒರೆಸಿದ್ರೆ, ಕನ್ನಡಿ ನೀರು ಹಾಕಿ ಒರೆಸಿದ್ರೆ ಕರೆ ಕರೆ ಕಪ್ಪು ಕಪ್ಪು ಚುಕ್ಕೆ ಚುಕ್ಕಿ ಆಗುತ್ತಲ್ಲ, ಆ ಥರ ಈ ವಾಲ್ ಆಗುತ್ತೆ. ನೀರಿಂದ ಒರೆಸೋ ಹಾಗೇ ಇಲ್ಲ. ಇದನ್ನು ಏನು ಮಾಡಿದ್ರು ಈ ಥರ ವೈಪರೇ ತೊಗೋಬೇಕು. ಬಟ್ಟೆಯಿಂದ ಒರೆಸೋಕ್ಕಾಗಲ್ಲ ಈ ಟೈಲ್ಸ್ನ. ಅಲ್ಲಲ್ಲೇ ನೀರು ಮಚ್ಚೆ ಮಚ್ಚೆ ಥರ ಆಗುತ್ತೆ, ಕರೆ 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 ಕಟ್ಟುತ್ತೆ. ಅದಕ್ಕೇ ನಾನೇನು ಮಾಡ್ತೀನಿ, ಈ ವೈಪರ್ ತೊಗೊಂಡು ಸ್ವಲ್ಪ ಕೋಲಿನ ಹಾಕ್ಬಿಟ್ಟು ನೀಟಾಗಿ ವಾಲೆಲ್ಲ, ಗೋಡೆ ಎಲ್ಲ ನೀಟಾಗಿ ಒರೆಸ್ತೀನಿ. ಫಸ್ಟ್ ನಾನು ಬೆಳಗ್ಗೆ ಧೂಳೆಲ್ಲ ತೆಗೆದಿದ್ದೀನಿ. ಏನು ಮೂಲೆಗಳು ಇರುತ್ತಲ್ಲ, ಸ್ವಲ್ಪ ಸ್ವಲ್ಪ ಜೇಡ ಕಟ್ಟಿರುತ್ತೆ. ಸೊ ಯಾವತ್ತೂ ಅಷ್ಟೇ ದೇವ್ರ ಮನೆಯಲ್ಲಿ ಮತ್ತು ಅಡುಗೆ ಮನೆಯಲ್ಲಿ, ಹಾಲಲ್ಲಿ ಎಲ್ಲೇ ಆಗಲಿ ಮೂಲೆಗಳ್ನ ನಾವು ಡೈಲಿ ಬೆಳಗ್ಗೆ ಸಾಯಂಕಾಲ 2 ಟೈಮು ನೋಡ್ತಾ ಇರಬೇಕು. ಏನಕ್ಕೆ ಅಂದರೆ ಜೇಡ ಇರಬಾರ್ದು. ವಾರಕ್ಕೆ 1 ಸರ್ತಿನೋ 15 ದಿನಕ್ಕೆ 1 ಸರ್ತಿನೋ ಜೇಡ್ರ ಬಲೆನ ಮತ್ತು ಜೇಡು ಹುಳನ ಸಾಯಿಸಿಬಿಡಬೇಕು, ಜೇಡ್ರ ಬಲೆನ ತೆಗೆದುಬಿಡಬೇಕು. ಅದಿದ್ದರೆ ನಮಗೆ ಕಷ್ಟ ತಪ್ಪಿದ್ದಲ್ಲ ಅಂತ ಹೇಳ್ತೀನಿ. ಹಾಗಾಗಿನೇ ನಾನು ಯಾವಾಗ್ಲೂ ಫಸ್ಟು ನಾನು ಕ್ಲೀನ್ ಮಾಡೋದು ದೇವ್ರ ಮನೆ ಅಂದರೆ 4 ಮೂಲೆ ಮೇಲ್ಗಡೆ, ಗೋಡೆ ಮೂಲೆ ಏನಿರುತ್ತೆ ಮೇಲೆ ಆ ಕಾರ್ನರ್ನಲ್ಲಿರೋ ಎಲ್ಲ ಏನಾದರೂ ಜೇಡ್ರ ಬಲೆ, ಜೇಡ್ರ ಮರಿಗಳು ಇದ್ದರೆ ಅದು ಹುಳನ ಸಾಯಿಸ್ಬಿಟ್ಟು ನಾನು ಎಲ್ಲ ಒರೆಸಿ ಕ್ಲೀನ್ ಮಾಡ್ತೀನಿ. ಅದು ಯಾಕೆಂದರೆ ಮತ್ತೆ ಬೇರೆ ಕಡೆ ಓಡೋದ್ರೆ ಮತ್ತೆ ಕಟ್ಟುತ್ತೆ. ಅದು ಒಂದು ಮರಿ ಇದ್ರೂ ಸಾಕು, ಮತ್ತೆ ಮರಿಗಳಾಗುತ್ತೆ, ಮತ್ತೆ ಕಟ್ತಾ ಇರುತ್ತೆ ಬಲೆನ. ಅದು ನೋಡೋಕ್ಕೆ ಅಸಹ್ಯವಾಗಿರುತ್ತೆ. ಆಮೇಲೆ ನೋಡಿ, ಇದು ಏನದು ಗಂಜಲ ಬಾಟಲ್ ಕೂಡ ಇಟ್ಟಿದ್ದೀನಿ. ಇಲ್ಲಿನೂ ಗ್ರಾನೈಟ್ ಇದೆ ಅಲ್ವಾ, ಇದನ್ನು ಅಷ್ಟೇ. ಜಿಡ್ಡೇನೂ ಇರಲ್ಲ ದೇವ್ರ ಮನೆಯಲ್ಲಿ. ಯಾಕೆಂದರೆ ಜಗಲಿ ಮೇಲೆ ಕೂಡ ನಾನು ಒಂದು ಬಟ್ಟೆ ಹಾಕ್ಬಿಟ್ಟು, ಒಳ್ಳೆ ಮಡಿ ಬಟ್ಟೆನ ಹಾಕಿ, ಶಲ್ಯನೋ ಬ್ಲೌಸ್ ಪೀಸೋ, ಹೊಸ ಬ್ಲೌಸ್ ಪೀಸೋ ಹಾಕ್ಬಿಟ್ಟು ಯೂಸ್ ಮಾಡದೇ ಇರೋದು ಹೊಸ ಬಟ್ಟೆ ಅಂತಲೇ ಬೇರೆ ಬೇರೆ ನಾನು ಇಟ್ಟಿರ್ತೀನಿ ಜಗಲಿ ಮೇಲ್ಗಡೆ ಹಾಕೋದಕ್ಕೆ. ಅದನ್ನು ಜಗಲಿ ಮೇಲೆ, ಈ ಕಲ್ಲು ಮೇಲೆ ಹಾಕ್ಬಿಟ್ಟು ಆಮೇಲೆ ದೇವ್ರ ವಿಗ್ರಹ ಫೋಟೋಗಳ್ನ ನಾನು ಜೋಡಿಸ್ತೀನಿ. ನೀಟಾಗಿರುತ್ತೆ, ಡಿಸಿಪ್ಲಿನ್ ಆಗಿರುತ್ತೆ, ಮತ್ತು ನೋಡೋಕ್ಕೂ ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ನೋಡಿ, ಮೂಲೆ ಈ ಥರ ಯಾವಾಗಲೂ ಉಜ್ಜಿ ಒಂದು 3 ಸಾರಿ ನಾನು ದೇವ್ರ ಮನೆ ಒರೆಸಿದ್ದೀನಿ. ಫಸ್ಟ್ 1 ಸಾರಿ ಒರೆಸ್ತೀನಿ, ಮತ್ತು ಆಮೇಲೆ 1 ಸಾರಿ ಒರೆಸ್ತೀನಿ, ಮತ್ತು ಆಮೇಲೆ 3 ಸಾರಿ ಒರೆಸ್ತೀನಿ. ಫುಲ್ ನೀಟ್ ಆ್ಯಂಡ್ ಕ್ಲೀನ್ ಆಗುತ್ತೆ. ಜಿಡ್ಡೆಲ್ಲ ಏನಿರಲ್ಲ, ಸೋಪ್ ಹಾಕಿ ತೊಳೆಯುವಷ್ಟು ಏನಿಲ್ಲ, ಕೋಲಿನ ಹಾಕಿ ಸುಮ್ಮನೆ ಒರೆಸಿದ್ರೆ ಸಾಕು, ಎಲ್ಲ ಕ್ಲೀನ್ ಆಗುತ್ತೆ. ಯಾಕೆಂದರೆ ಗಂಜಲ ಹಾಕಿದ್ರೆ ಶುದ್ಧ ಆಯಿತು, ಮಡಿ ಆಯಿತು ಅಂತ ಅಲ್ಲ. ಏನೇ ಒಂದು ಏನೋ ಒಂದು ಮೈಲಿಗೆ ಇದ್ರೂ, ಇಲ್ಲ ನಮಗೆ ಗೊತ್ತಿಲ್ಲದೆ ಏನೋ ಒಂದು ಮೈಲಿಗೆ ಆಗಿದ್ದರೆ, ಇಲ್ಲ ಏನೋ ಒಂದು ನೆಗೆಟಿವ್ ಇದು ಇದ್ದರೆ ಅದೆಲ್ಲನೂ ಅಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ಅಂತ. ಅದಕ್ಕೇ ಗಂಜಲನ ಯಾವಾಗಲೂ ಮನೆಯಲ್ಲಿ ಇಡಬೇಕು. ಈವನ್ ನೋಡಿ, ಇಷ್ಟು ಡಸ್ಟ್ ಬಂದಿದೆ. ಇದು ಹೊಸದು ನಾನು ತೊಗೊಂಡಿರೋದು. ಇವಾಗ ಕ್ಲೀನ್ ಮಾಡೋಕ್ಕೆ ಮನೆಯಲ್ಲಿ ಇಟ್ಟಿರ್ತೀನಿ. ಎಲ್ಲ ಡಿ ಮಾರ್ಟಲ್ಲೆಲ್ಲ, ಸೂಪರ್ ಬಜಾರಲ್ಲೆಲ್ಲ ತೊಗೊಂಡು ಬಂದು ಈ ವೈಪರ್ನ ಎಷ್ಟೊಂದು ಇಟ್ಟಿರ್ತೀನಿ. ಕಿಚನ್ ಸ್ಟವ್ಗೆ ಬೇರೆ ಇಟ್ಟಿರ್ತೀನಿ, ಮತ್ತು ದೇವ್ರ ಮನೆ ವಾಲ್ಗೆ
ಬೇರೆ ಇಟ್ಟಿರ್ತೀನಿ. ದೇವ್ರ ಮನೆ ವಿಗ್ರಹ ತೊಳೆಯೋದಕ್ಕೆ ಟೂತ್ ಬ್ರಷ್ ಕೂಡ ಒಂದು ಬೇರೆ ನಾನು ಎತ್ತಿಟ್ಟಿರ್ತೀನಿ. ಈ ಥರ ಎಲ್ಲ ನಾವು ಜೋಡಿಸ್ಕೊಂಡು ನೀಟಾಗಿ ಇಟ್ಕೊಂಡಾಗ ಡಿಸಿಪ್ಲಿನ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ, ನೋಡೋಕ್ಕೂ ಸುಂದರವಾಗಿ ಕಾಣಿಸುತ್ತೆ. ನಮಗೂ ಒಂದು ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೂ ಖುಷಿ ಇರುತ್ತೆ. ನೋಡಿ, ಇವಾಗ ಪೂಜೆ ಆದಮೇಲೆ ಎಲ್ಲ ಜೋಡಿಸಿಟ್ಟ ಮೇಲೆ ನೈವೇದ್ಯ ಮಹಾಮಂಗಳಾರತಿ ಆದಮೇಲೆ ಒಂದು ವ್ಯೂನ ನಿಮ್ಮ ಜೊತೆ ನಾನಿವಾಗ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಜೋಡಿಸೋದು ಅದೆಲ್ಲ 2 ಅವರ್ ಆಗುತ್ತೆ ನನಗೆ. 8 ಗಂಟೆಗೆ ಬೆಳಗ್ಗೆ ಕೂತ್ಕೊಂಡ್ರೆ 10ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಅದೆಲ್ಲ ತುಂಬ ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಎಲ್ಲ ಹುಣಸೆ ಹಣ್ಣು, ಪೀತಾಂಬರ, ನಿಮ್ಗೆ ಗೊತ್ತಿರೋ ಹಾಗೆ ಅದೆಲ್ಲ ಹಾಕಿ ಫಸ್ಟ್ ಹುಣಸೆ ಹಣ್ಣು ಹಾಕಲೇಬೇಕು. ಹುಣಸೆ ಹಣ್ಣು ಏನಕ್ಕೆ ಅಂದರೆ ಶುದ್ಧ, ಅದು ಪವಿತ್ರವಾಗುತ್ತೆ. ಅದಕ್ಕೆ ಹುಣಸೆ ಹಣ್ಣು ದೇವ್ರಿಗೆ ಯಾವಾಗಲೂ ತೊಳೆದ್ಬಿಟ್ಟು ಆಮೇಲೆ ಪೀತಾಂಬರಿನಲ್ಲಿ ತೊಳೆದು ನೀಟಾಗಿ ಒರೆಸಿ ಬಟ್ಟೆನಲ್ಲಿ ಒರೆಸಿ ವಿಗ್ರಹಗಳ್ನ ಜೋಡಿಸಿ ಫೋಟೋಗೂ ಅಷ್ಟೇ ಸ್ವಲ್ಪ ಫಸ್ಟು ನೀರಲ್ಲಿ ಒರೆಸ್ತೀನಿ ಬಟ್ಟೆ ತೊಗೊಂಡು, ಆಮೇಲೆ ಸ್ವಲ್ಪ ಸ್ವಲ್ಪ ಕೋಲಿನ ಹಾಕಿ ನೀಟಾಗಿ 1-2 ಸರ್ತಿ ಒರೆಸ್ಬಿಟ್ಟು ಶ್ರೀಗಂಧ ಕುಂಕುಮ ಇಟ್ಟು ಅಲಂಕಾರ ಮಾಡಿ ಆಮೇಲೆ ಎಲ್ಲ ಜೋಡಿಸಿಟ್ಟಾದ್ಮೇಲೆ ಹೂವು, ಆಮೇಲೆ ಗೆಜ್ಜೆ ವಸ್ತ್ರ, ಗೆಜ್ಜೆ ಹಾರ ಅಂತ ಹೇಳ್ತೀವಲ್ವ, ಬತ್ತಿ ಹಾರ, ಅದು ಇಡಲೇಬೇಕು. ಅದು ಇಲ್ಲ ಅಂದ್ರೂ ಪರವಾಗಿಲ್ಲ, ಹೂವು ಹಾರ ಇಡ್ಬೋದು. ಇಟ್ಟರೆ ತುಂಬ ಒಳ್ಳೆಯದು, ವಸ್ತ್ರ ದೇವ್ರಿಗೆ ನಾವು ಇಟ್ಟ ಹಾಗೆ ಅಂತ, ಪರಿಪೂರ್ಣ ಒಂದು ಪೂಜೆ ಅಂತ. ಸೊ ಇಷ್ಟು ನೋಡಿ, ದೇವ್ರ ಮನೆ ಕ್ಲೀನಿಂಗು ಮತ್ತು ದೇವ್ರ ಮನೆ ಪೂಜೆ ಇದಾಗಿತ್ತು. ಇದು ಮಹಾಲಕ್ಷ್ಮಿ ಫೋಟೋ ಟಿ ವಿ ಹತ್ತಿರ ಇಟ್ಟಿರ್ತೀವಿ, ಬೇರೆ ಕಡೆ ಇಡೋಕ್ಕೆ ಅಷ್ಟೊಂದು ಜಾಗ ಇಲ್ಲ. ಅದಕ್ಕೋಸ್ಕರನೇ ನೋಡಿ, ಇದು ಅಷ್ಟೇ ಫೋಟೋನು ನೀಟಾಗಿ ಎಲ್ಲ ಕೋಲಿನ ಹಾಕಿ ಒರೆಸ್ಬಿಟ್ಟು ಶ್ರೀಗಂಧ ಕುಂಕುಮ ಅರಿಶಿನ ಎಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಹೊಸಾದು ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಅಮ್ಮನವ್ರ ಮುಂದೆ ಧೂಪದ ಒಂದು ಸ್ಟಿಕ್ ಬರುತ್ತಲ್ಲ ಚಿಕ್ಕದು, ಅದನ್ನು ಅಂಟಿಸಿ ಇಟ್ಟಿರ್ತೀನಿ. ಮಹಾಮಂಗಳಾರತಿ ಮತ್ತು ತುಪ್ಪದ ಆರತಿ ಎಲ್ಲ ಮಾಡಿದೆ ಅಂತಲೇ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ವಿಗ್ರಹಗಳು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ತೀನಿ. ಆದರೂ ಪೇಷನ್ಸಿಂದ ಮಾಡ್ತೀನಿ ನಾನು, ಏನೂ ಪರವಾಗಿಲ್ಲ ಅಂತಲೇ ಹೇಳ್ತೀನಿ. ಆ ಥರ ಪೂಜೆಗಳ್ನ ಮಾಡ್ಕೊಂಡು ಬಂದಿರೋದ್ರಿಂದನೇ ತುಂಬಾ ನನಗೆ ಎಷ್ಟೋ ಕಷ್ಟಗಳಿಂದ ನನಗೆ ಮುಕ್ತಿ ಸಿಕ್ಕಿದೆ ಅಂತಲೇ ಹೇಳ್ತೀನಿ. ನೋಡಿ, ತುಳಸಿ ಗಿಡದ್ದು ಅಷ್ಟೇ, ತುಳಸಿ ಗಿಡನೂ ಅಷ್ಟೇ, ಯಾರಿಗಾದರೂ ಹುಷಾರಿರಲಿಲ್ಲ, ಏನೋ ಒಂದು ಯಾರಿಗೋ ಒಂದು ಏನೋ ಏನಾದರೂ ಅನಾರೋಗ್ಯ ಸಮಸ್ಯೆ, ಬೇರೆ ಒಂದು ದುಷ್ಟಶಕ್ತಿ, ಕಣ್ಣು ದೃಷ್ಟಿ ಇದೆಲ್ಲ ಇದ್ದರೆ ದಿನಾ ಬೆಳಗ್ಗೆ ಒಂದು 3 ಎಲೆನ ತುಳಸಿ ಎಲೆನ ಅಗೆದು ತಿಂದು ನೀರು ಕುಡಿಬೇಕು. ನೋಡಿ, ನಮ್ಮ ನಾಯಿ ಮರಿ ಮಲ್ಕೊಂಡಿದೆ. ನಾನು ಪೂಜೆ ಎಲ್ಲ ಮಾಡಿ 10ವರೆ ಆಯಿತು. ಬೇಗ ಎದ್ದಿರ್ತಾಳಲ್ವ, ಬೆಳಗ್ಗೆ 4-5 ಗಂಟೆಗೆ ಎದ್ದಿರ್ತಾಳೆ. 10-11 ಗಂಟೆಗೆಲ್ಲ ನೋಡಿ ಅವಳೇ ಬರ್ತಾಳೆ ರೂಮಲ್ಲಿ. ನನ್ನ ಬೆಡ್ರೂಮ್ ಇದು ಅನ್ನೋ ಥರ, ಅವಳ ಬೆಡ್ರೂಮ್ ಅಂತೆ ಇದೇನು, ಅವಳದಂತೆ ಬೆಡ್ರೂಮು, ಅವಳದು ಜಾಗ ಅಂತೆ, ಅವಳ ಪಿಲ್ಲೋ ಅಂತೆ. ಅವಳು ಹೋಗಿ ಬಂದ್ಬಿಟ್ಟು ಈ ಥರ ಸುಮ್ಮನೆ ಮಲ್ಕೊಂಡ್ಬಿಡ್ತಾಳೆ. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ, ಕಳ್ಳಿ ಇವಳು. ತುಂಬ ಅಂದರೆ ತುಂಬ ಕಾಮಿಡಿ ಇವಳು, ಸಿಕ್ಕಾಪಟ್ಟೆ ಕಾಮಿಡಿ ಪೀಸು. ಕೇಜಲ್ಲಿ ಇರಲ್ಲ, ಕೇಜಲ್ಲಿ ಬೇಡವಂತೆ, ಅವಳದಂತೆ ಇದು ಬೆಡ್ರೂಮು, ಅವಳ ಜಾಗ ಅಂತೆ, ಯಾರಿಗೂ ಬಿಡಲ್ವಂತೆ. ನೋಡಿ ಅಲ್ಲಿ ಮಲ್ಕೊಳ್ತಾಳೆ, ಅವಳ ಪಕ್ಕ ನಾನು ಮಲ್ಕೊಳ್ತೀನಿ. ಆ ತಲೆದಿಂಬಲ್ಲಿ ಇನ್ನೊಂದು ತಲೆದಿಂಬ ಮೇಲೆ ನಾನು ಮಲ್ಕೊಳ್ತೀನಿ. ಹೀಗೆ ನಾನು ಇವಳು ಮಲ್ಕೊಳ್ಳೋದು. ಸೊ ತುಳಸಿ ಗಿಡದ ಎಲೆಗಳ್ನ ಸ್ವಲ್ಪ 2 ತಿಂದು ನಾವು ನೀರು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಏನೇ ಒಂದು ನೆಗೆಟಿವ್ ಶಕ್ತಿಗಳು ಕಣ್ದೃಷ್ಟಿ ಇದ್ದರೂ ಕ್ಲಿಯರ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಖಂಡಿತವಾಗೂ ಸಬ್ಸ್ಕ್ರೈಬ್ ಮಾಡಿ, ವ್ಲಾಗ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರ ಜೊತೆಗೂ ಅಂತ ಹೇಳ್ತೀನಿ. ಮತ್ತು ಇನ್ನೂ ಟೈಲರಿಂಗ್ದು ಬೇರೆ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದು ಬರೀ ಪೂಜೆದಾಗಿತ್ತು ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.